ಎಲ್ರಿಗೂ ನಮಸ್ಕಾರ. ಮಾಧ್ಯಮ ದೇವರುಗಳಿಗೆ, ವೀಕ್ಷಕರಿಗೆ, ಕರ್ನಾಟಕದ ಜನತೆಗೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಶಿವರಾಜ್ ಕುಮಾರ್ ಸರ್ ಅವ್ರಿಗೆ ನಾನು ತುಂಬಾ ಸರಿ ಹೇಳ್ಕೊಂಡಿದ್ದೆ, ನನ್ನ ಸ್ಫೂರ್ತಿ ಅಪ್ಪು ಸರ್ ಅಂತ ಹೇಳಿ. ಜಾಕಿ ಸಿನಿಮಾ ತುಂಬಾ ಸ್ಫೂರ್ತಿ ಕೊಡ್ತು ನನಗೆ ನಟನಾಗ್ಬೇಕಂತ ಹೇಳಿ. ನನ್ನ ಜೀವನದಲ್ಲಿ ನಾನು ಮೊದಲನೇ ಬಾರಿ ಸ್ಕೂಲಲ್ಲಿದ್ದಾಗ ಸ್ಕೂಲಲ್ಲಿ ವೇದಿಕೆ ಮೇಲೆ ಮಾಡಿರುವಂತ ನೃತ್ಯ ಸರ್ ಅವ್ರ ಹಾಡಿಗೆ, ಜೋಗಿ ಸಿನಿಮಾದಿಂದ ಹುಡಿ ಮಗ ಅಂತ ಹಾಡಿದೆಲ್ಲ ಸರ್, ಅದಕ್ಕೆ ಫಸ್ಟ್ ಸರ್ ನಾನು ಹಾಡಿದ್ದು. ಸರ್ ಆಕ್ಚುಲಿ ತುಂಬಾ ಥ್ಯಾಂಕ್ಸ್ ಸರ್ ನೀವು ಬಂದಿದ್ದಕ್ಕೆ. ಮೊನ್ನೆ ಇಂಟ್ರಡಕ್ಷನ್ ಆದಾಗ ಬರಕ್ಕಾಗಲಿಲ್ಲ ಸರ್, ಬಟ್ ಅವತ್ತು ವಿಡಿಯೋ ಮಾಡಿ ನಿಮ್ಮ ವಿಡಿಯೋ ಮೂಲಕ ಬೆಂಬಲ ತಲುಪಿಸಿದಿರಿ ಸರ್ ನಮ್ಗೆ. ಇವತ್ತು ನೀವು ಬಂದಿದ್ದು ತುಂಬಾ ಖುಷಿ ಆಗ್ತಿದೆ ಸರ್. ತುಂಬಾ ದೊಡ್ಡ ಶಕ್ತಿ ಸರ್ ನಮ್ಮ ಸಿನಿಮಾಗೆ ನೀವು ಬಂದಿದ್ದು. ಅದೇ ತರ ಮೊದಲನೇ ಶಕ್ತಿ ನಮ್ಮ ಸಿನಿಮಾಗೆ ಸಾಯಿ ಸರ್ ಅವರು. ಅವ್ರ ಬಗ್ಗೆ ತುಂಬಾ ಅಪರೂಪವಾಗಿ ಮಾತಾಡ್ತೇನೆ ಸರ್, ವೇದಿಕೆ ಮೇಲೆ ತುಂಬಾ ಕಮ್ಮಿ ಮಾತಾಡೋದು, ಬಟ್ ಅವ್ರ ಬಗ್ಗೆ ತುಂಬಾ ಹೇಳಕ್ಕಿದೆ. ನಾನು ಚಿಕ್ಕ ಹುಡುಗ ಇದ್ದಾಗ ನನ್ನಲ್ಲಿ ಪ್ರತಿಭೆ ಕಂಡು ಮೊದಲನೇದಾಗಿ ಮುಂದೆ ಹೆಜ್ಜೆ ಹಾಕಿ ಬೆಂಬಲ ಕೊಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದು ಸಾಯಿ ಸರ್ ಅವರು. ಅದನ್ನ ನನ್ನ ಜೀವನ ಪೂರ್ತಿ ಮರೆಯಕ್ಕಾಗಲ್ಲ ಸರ್. ತುಂಬಾ ಧನ್ಯವಾದ ಸರ್. ನೀವು ನನಗೆ ದೇವರಿದ್ದಂಗೆ ಸರ್, ಅಷ್ಟೇ ಸರ್, ದೇವರಿದ್ದಂಗೆ. ಅದೇ ತರ ಹೇಳ್ಬೇಕಂದ್ರೆ ನಮ್ಮ ನಿರ್ದೇಶಕರು ರಾಧಾಕೃಷ್ಣ ಅವರು 3 ವರ್ಷ ತ್ಯಾಗ ಮಾಡಿದ್ದಾರೆ ಈ ಸಿನಿಮಾಕ್ಕೋಸ್ಕರ, ನನಗೋಸ್ಕರ. ನನ್ನ ಅಣ್ಣ ಇದ್ದಾಗೆ ಅವ್ರ ಪ್ರತಿಭೆ ಕೇವಲ ಈ ಸಿನಿಮಾ ಅಲ್ಲ, ಇದನ್ನು ಮೀರಿ ತುಂಬಾ ಇದೆ. ಅದು ಅವ್ರ ಭವಿಷ್ಯದಲ್ಲಿ ಖಂಡಿತ ನಿಮ್ಗೆ ತೋರಿಸಿ ನಿಮ್ ಮೆಚ್ಚುಗೆ ಪಡ್ತಾರೆ ಅಂತ ಹೇಳಿ ನಾನು ನಂಬ್ತಾ ಇದ್ದೇನೆ. ಅಂಡ್ ಜನೀಲಾ ಮೇಡಮ್ ಅವರು, ಮ್ಯಾಮ್ 13 ವರ್ಷ ಆದ್ಮೇಲೆ ತೆರೆ ಮೇಲೆ ಮತ್ತೆ ನೀವು ಬರ್ತಾ ಇದ್ದಾರೆ ನಮ್ಮನ್ನು ನಂಬ್ಕೊಂಡು ಮ್ಯಾಮ್. ಅಂಡ್ ಐ ಆಮ್ ಪ್ರಿಟಿ ಶೋರ್ ವಿ ಹ್ಯಾವ್ ಡೆಲಿವರ್ಡ್ ಮ್ಯಾಮ್. ನಿಮ್ಗೊಂದು ಅದ್ಭುತವಾದಂಥ ಹಿಟ್ ಕೊಟ್ಟಿದ್ದೀವಿ ಅಂತ ಹೇಳಿ ಐ ಕ್ಯಾನ್ ಪ್ರೌಡ್ಲಿ ಸೇ ಮ್ಯಾಮ್. ತುಂಬಾ ಅದ್ಭುತವಾದಂಥ ಕ್ಯಾರೆಕ್ಟರ್ ನೀವು ಮಾಡಿದ್ದೀರಾ. ಅಂಡ್ ಯು ಆರ್ ದ ಮೋಸ್ಟ್ ಅಮೇಸಿಂಗ್ ವುಮನ್ ಐವ್ ಎವರ್ ಮೆಟ್ ಇನ್ ಮೈ ಲೈಫ್ ಮ್ಯಾಮ್. ಅಮೇಸಿಂಗ್ ವುಮನ್ ಐವ್ ಎವರ್ ಮೆಟ್ ಇನ್ ಮೈ ಲೈಫ್. ಅಂಡ್ ತುಂಬಾ ಪ್ರಮುಖವಾಗಿ ಹೇಳೋದಾದ್ರೆ ರವಿಚಂದ್ರನ್ ಸರ್ ಅವರು, ಮೊದಲನೇ ಸಿನಿಮಾಗೆ ಅಷ್ಟು ಹಿರಿಯ ನಟರ ಜೊತೆ ಮಾಡೋ ಅವಕಾಶ ಸಿಗೋದಿಲ್ಲ ಸರ್ ಯಾರಿಗೂ. ಅದು ಒಂದು ತಿಂಗಳು, ಆಲ್ಮೋಸ್ಟ್ 30 ಡೇಸ್ ನಿಮ್ಮ ಜೊತೆ ವರ್ಕಿಂಗ್ ಟೈಮ್ ನನಗೆ ಸಿಕ್ತು. ಅದು ನನ್ನ ಜೀವನದಲ್ಲಿ ಮರೆಯಕ್ಕಾಗಲ್ಲ ಸರ್. ಎಷ್ಟೋ ಕಲ್ತ್ಕೊಂಡೆ ಸರ್, ನಟನೆ ಆಗಿರಲಿ, ಡಿಸಿಪ್ಲಿನ್ ಆಗಿರಲಿ, ಎಲ್ಲ ವಿಚಾರದ ಬಗ್ಗೆ ನಿಮ್ಮಿಂದ ತುಂಬ ಕಲ್ತ್ಕೊಂಡೆ ಸರ್. ನಾಳೆ 18ನೇ ತಾರೀಕು ಜನ ನೋಡಿದಾಗ ನಮ್ಮಿಬ್ಬರು ನಟನೆ ಮೆಚ್ಚುಗೆ ಕೊಡ್ತಾರೆ ಅಂತ ಹೇಳಿ ಸರ್, ನಿಮ್ಮ ತಕ್ಕಂತೆ ನಾನು ಮಾಡಿದ್ದೆ ಅಂತ ಹೇಳಿ ಒಂದು ನಂಬಿಕೆ ನನಗಿದೆ ಸರ್. ನೋಡೋಣ ಸರ್ ಜನರ ಆಶೀರ್ವಾದ ಹೇಗಿರುತ್ತೆ ಅಂತ. ಆ್ಯಂಡ್ ಗಿರಿಜಾ ಲೋಕೇಶ್ ಅಮ್ಮ ಅವರು ನಮ್ಮ ಸಿನಿಮಾದ ಸೆಕೆಂಡ್ ಹಾಫಲ್ಲಿ ತುಂಬ ಪ್ರಮುಖವಾದಂಥ ಪಾತ್ರ ವಹಿಸಿದ್ದಾರೆ. ತುಂಬ ಥ್ಯಾಂಕ್ಸ್ ಮ್ಯಾಮ್. ತುಂಬ ಅದ್ಭುತವಾದಂಥ ಪಾತ್ರ ಮಾಡಿದ್ದಾರೆ ತಾವು. ಅದೇ ತರಾಗಿ ಪಾಪು ಹೆಸರು ಪೇರು ಸಂಹಿತಾ ಅಂತ ಹೇಳಿ ಫ್ಲಾಶ್ ಬ್ಯಾಕಲ್ಲಿ ಒಂದು ಅದ್ಭುತವಾದಂಥ ಪಾತ್ರ ಮಾಡಿದ್ದಾರೆ ಹುಡುಗಿ. ತುಂಬ ಅದ್ಭುತವಾದಂಥ ಭವಿಷ್ಯ ಇದೆ ಅವರಿಗೆ. ಒಳ್ಳೇದಾಗಲಿ ಅಮ್ಮ ನಿಮಗೂ. ನಮ್ಮ ತಂದೆ ಅಂದರೆ ತುಂಬಾ ತ್ಯಾಗ ಮಾಡಿದ್ದಾರೆ ನನಗೋಸ್ಕರ ನಮ್ಮ ತಂದೆ. ನಾನು ನನ್ನಲ್ಲಿ ಇರುವಂತ ಛಲ, ನನ್ನಲ್ಲಿ ಛಲ ತುಂಬಿದ್ದೆ ನಮ್ಮ ತಂದೆ. ತುಂಬಾ ಹೇಳಿದ್ರೆ ಭಾವುಕನಾಗ್ತೇನೆ ಬಹಳ ವಿಚಾರದ ಬಗ್ಗೆ, ಮುಂದೆ ಮಾತಾಡ್ತೇನೆ ಆ ವಿಚಾರದ ಬಗ್ಗೆ. ಬಟ್ ಇಂಥ ಅದ್ಭುತವಾದ ತಂದೆಗೆ ಮಗನಾಗಿ ಹುಟ್ಟಿದ್ದು ನನ್ನ ಪುಣ್ಯ ಅಷ್ಟೇ. ಅಂಡ್ ಅದ್ಭುತವಾದಂಥ ದೃಶ್ಯಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದು ಸೆಂಥಿಲ್ ಸರ್ ಅವರು. ಅಷ್ಟು ದೊಡ್ಡ ಕ್ಯಾಮ್ರಾಮ್ಯಾನ್ ಜೊತೆ ಮಾಡೋ ಅವಕಾಶ ನಮ್ಮೆಲ್ರಿಗೂ ಸಿಕ್ಕಿದ್ದು ತುಂಬಾ ಹೆಮ್ಮೆ ಅಷ್ಟೇ. ಪ್ರತಿಯೊಂದು ಫ್ರೇಮ್ನು ಸರ್ ಕೇರ್ಫುಲ್ ಆಗಿ ಕ್ರಾಫ್ಟ್ ಮಾಡಿ ಅದ್ಭುತವಾದಂಥ ಚಿತ್ರ ಜನಗಳಿಗೆ ಕೊಡಬೇಕು. ಅದು ಹೊಸ ಹುಡುಗನ, ಹಿರಿಯ ಹುಡುಗನ ಅಂತ ಹೇಳಿ ಅವ್ರ ತಲೆಯಲ್ಲಿ ಏನೂ ಇರೋದಿಲ್ಲ. ಅದ್ಭುತವಾದಂಥ ದೃಶ್ಯ ಕೊಡ್ಬೇಕು ಜನಗಳಿಗೆ ಅನ್ನೋ ಯೋಚನೆ ಬಿಟ್ಟು ಏನೂ ಇರೋದಿಲ್ಲ. ನೀವು ನಾಳೆ ನೋಡಿದಾಗೆ ತುಂಬಾ ಹೆಮ್ಮೆಯಿಂದ ಹೇಳ್ತೀರಾ, ಅದ್ಭುತವಾದ ಚಿತ್ರ ನಮ್ಗೆ ಸರ್ ಕೊಟ್ಟಿದ್ದಾರೆ ಈ ದೃಶ್ಯದ ಮೂಲಕ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಅಂಡ್ ಇಲ್ಲಿ ಕಾರ್ಯಕ್ರಮಕ್ಕೆ ಬರಕ್ಕಾಗದೆ ಇದ್ದಿದ್ದು ಆಕ್ಚುಲಿ DSP ಸರ್ ಅವರು ನಮ್ಮ ಸಿನಿಮಾದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಸರ್ ಅವರು ಬರಕ್ಕಾಗಲಿಲ್ಲ. ನೀವು ನೋಡಿದಿರ ಅದ್ಭುತವಾದಂಥ ಹಾಡು ಕೊಟ್ಟಿದ್ದಾರೆ, ವೈರಲ್ ವೈಯಾರಿ ಅಂತ ಹೇಳಿ. ಕರ್ನಾಟಕದಲ್ಲಾಗಿರ್ಬೋದು ಮತ್ತೆ ತೆಲುಗು ರಾಷ್ಟ್ರಗಳಾಗಿರ್ಬೋದು ಅದ್ಭುತವಂತ ರೆಸ್ಪಾನ್ಸ್ ತಂದು ಕೊಟ್ಟಿದೆ ನಮ್ಮ ಸಿನಿಮಾಗೆ. ಅದೇ ಒಂದು ದೊಡ್ಡ ಪ್ರಮೋಷನ್ ತರ. ಸೊ DSP ಸರ್ ಅವ್ರಿಗೆ ಹೃದಯಪೂರ್ವವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ನೀವು ಬರೋಕ್ಕಾಗಲಿಲ್ಲ, ಬಟ್ ನಿಮ್ಮ ಮ್ಯೂಸಿಕ್ ಮೂಲಕ ಜನಗಳ ಮನವನ್ನು ನೀವು ಟಚ್ ಮಾಡ್ತಾರೆ ಅಂತ ಹೇಳಿ ನಾನು ನಂಬ್ತಾ ಇದ್ದೇನೆ. ಇನ್ನು ತುಂಬಾ ಇದೆ ಹೇಳೋದಕ್ಕೆ ವಿಚಾರಗಳು ಸಿನಿಮಾದ ಬಗ್ಗೆ. ಮುಂದೆ ಕಾರ್ಯಕ್ರಮಗಳನ್ನ ನಾನು ಮಾತಾಡ್ತೇನೆ, ಹೆಚ್ಚು ಮಾತಾಡೋದು ಬೇಡ. ಶಿವರಾಜ್ ಕುಮಾರ್ ಸರ್ ಅವರು, ರವಿಚಂದ್ರನ್ ಸರ್ ಅಂತ ಹಿರಿಯ ನಟರ ಮುಂದೆ ನಾನು ತುಂಬಾ ಮಾತಾಡೋಕ್ಕಾಗೋದಿಲ್ಲ. ಧನ್ಯವಾದ. ಅದೇ ತರ ಶ್ರೀಲೀಲಾ ಅವರು ಅದ್ಭುತವಾದಂಥ ಎನರ್ಜಿ ಅಂಡ್ ಸಾಂಗ್ ಅಲ್ಲಿ ಪಾಪ ತುಂಬಾ ಕಷ್ಟಪಟ್ಟು ಮಾಡಿದವರು. ಅವ್ರ ಎಕ್ಸಾಮ್ಸ್ ಎಲ್ಲ ಇತ್ತು, ಆದ್ರೂ ಪಾಪ ಅವರು ರೆಸ್ಟ್ ಇಲ್ಲದೆ ಇದ್ರು. ನೈಟ್ ಎಲ್ಲ ಓದ್ಕೊಂಡು ಮತ್ತೆ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಶೂಟಿಂಗ್ ಮಾಡ್ತಿದ್ರು ಪಾಪ ಅವರು. ಹ್ಯಾಟ್ಸ್ ಆಫ್ ಯುವರ್ ಡೆಡಿಕೇಶನ್.
ತುಂಬ ಎತ್ತರಕ್ಕೆ ಹೋಗ್ತೀರಿ ಜೀವನದಲ್ಲಿ ತಾವು. ಆ್ಯಂಡ್ ಒಳ್ಳೇದಾಗಲಿ. ನನ್ನ ಮಾತನ್ನು ಮುಗಿಸೋಕ್ಕಿಂತ ಮುಂಚೆ ಕರ್ನಾಟಕದ ಜನತೆಗೆ ನಾನು ಒಂದೇ ವಿನಂತಿ ಮಾಡ್ತಾ ಇರುವಂಥದ್ದು, ಅದ್ಭುತವಾದಂಥ ಕೌಟುಂಬಿಕ ಚಿತ್ರ ನಾವು ಮಾಡಿದ್ದೇವೆ. ದಯವಿಟ್ಟು ನೀವೆಲ್ಲರೂ ಆಶೀರ್ವಾದ ಮಾಡಿ 18ನೇ ತಾರೀಕು ಬಂದು ಚಿತ್ರಮಂದಿರಗಳಿಗೆ ಸಿನಿಮಾ ನೋಡಿ ನಮ್ಮೆಲ್ರಿಗೂ ಬೆಂಬಲ ನೀಡಿ. ತುಂಬ ಜನ ಎಫರ್ಟ್ ಹಾಕಿ ಮಾಡಿರುವಂಥ ಚಿತ್ರ ಇದು. ಎಲ್ರಿಗೂ ಒಳ್ಳೇದಾಗಬೇಕು, ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು, ನನ್ನಂತ ಇನ್ನೂ ಯುವ ನಟರು ಬರಬೇಕು. ಸೇಮ್ ಅದೇ ದಿನಾಂಕಕ್ಕೆ ನನ್ನ ಅಣ್ಣದ ಸಮಾನ ಆಗಿರುವಂಥ ಯುವರಾಜ್ ಕುಮಾರ್ ಅಣ್ಣ ಅವ್ರದ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅವ್ರಿಗೂ ನೀವೆಲ್ಲ ಬೆಂಬಲ ತಲುಪಬೇಕಂತ ಹೇಳಿ ಹೇಳ್ತಾ ಇದ್ದೇನೆ. ನನ್ನ ತಾಯಿ ಸಮಾನ ಅಶ್ವಿನಿ ಮೇಡಮ್ ಅವರ ಆಶೀರ್ವಾದನೂ ನನ್ನ ಮೇಲೆ ಇದೆ, ಕನ್ನಡ ಚಿತ್ರರಂಗದ ಮೇಲೆ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಧನ್ಯವಾದ.